ಬಿಳಿ ಕೂದಲು 10 ನಿಮಿಷದಲ್ಲಿ ಕಪ್ಪಾಗುತ್ತೆ. ಕೊಬ್ಬರಿ ಎಣ್ಣೆ ಜೊತೆಗೆ ಈ 3 ವಸ್ತುಗಳನ್ನು ಹಾಕಿದರೆ ಸಾಕು ನೋಡ್ರಪ್ಪ. ಇಂಥ ಚಮತ್ಕಾರಿಯನ್ನು ನೀವು ಇವತ್ತಿನ ವಿಡಿಯೋದಲ್ಲಿ ನೋಡಬಹುದು. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಬಿಸಿಲಿನಿಂದ ತುಂಬಾ ಸ್ಕಿನ್ ಅನ್ನೋದು ಟ್ಯಾನ್ ಆಗಿದೆ, ಮುಖ ತುಂಬಾ ಡಲ್ ಆಗಿದೆ ಅಂತಂದರೆ ನೋಡಿ, 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಕಾಫಿ ಪುಡಿಯನ್ನು ಹಾಕ್ಕೊಳ್ಳಿ. ಒಂದು ಪಾಕೆಟ್ ಆಗೋಷ್ಟು ಕಾಫಿ ಪುಡಿನ ಹಾಕಿದ್ಮೇಲೆ ಚೂರು ಮೊಸರನ್ನ ಇದ್ರ ಜೊತೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದೊಳ್ಳೆ ನೋಡಿ ಫೇಸ್ ಪ್ಯಾಕ್ ಅನ್ನೋದು ಸಿದ್ಧ ಆಗಿಬಿಡುತ್ತೆ. ಇದನ್ನು ನೀವು ಮುಖಕ್ಕೆ ಹಚ್ಚಿ ನೋಡ್ರಿ, ಮುಖ ಎಷ್ಟೇ ಡಲ್ಲಾಗಿದ್ರೂ ಪಳ ಅಂತೇಳಿ ಒಳಿಯುತ್ತೆ. ನಾನು ಇದನ್ನು ಹಚ್ಚಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೋಡಿ, ಸ್ಕಿನ್ ಎಲ್ಲ ತುಂಬಾ ಟ್ಯಾನ್ ಆಗಿದೆ, ಡಲ್ ಆಗಿದೆ. ಈ ರೀತಿ ಆಗಿದೆ ಅಂದರೆ ಪಾರ್ಲರ್ಗೆಲ್ಲ ಹೋಗಿ ಟ್ಯಾನ್ ರಿಮೂವ್ ಮಾಡಿಸ್ಕೊಳ್ಳೋ ಬದಲು ಮನೆಯಲ್ಲೇ ಈ ರೀತಿ ನೈಸರ್ಗಿಕವಾಗಿ ಈ ಒಂದು ರೆಮಿಡಿಯನ್ನು ಸಿದ್ಧ ಮಾಡಿಕೊಂಡು ಜಸ್ಟ್ ಮುಖವನ್ನು ತೊಳೆದು ಇದನ್ನು ಹಚ್ಚಿ 10ರಿಂದ 15 ನಿಮಿಷಗಳ ಕಾಲ ಇದನ್ನು ಹಾಗೇ ಬಿಟ್ಬಿಡಿ. ಈ ರೀತಿ ಬಿಟ್ಟು ನಂತರ ಇದನ್ನು ಸಾಮಾನ್ಯ ನೀರಿನಿಂದ, ಇದಕ್ಕೆ ಮತ್ತೆ ಸೋಪನ್ನೆಲ್ಲ ಹಾಕೋದು ಏನು ಬೇಡ ಮುಖಕ್ಕೆ. ಜಸ್ಟ್ ಇದನ್ನು ಹಾಕಿದ್ಮೇಲೆ ನೀರಿನಿಂದ ಮುಖವನ್ನು ತೊಳಿರಿ. ನಂತರ ಮೃದುವಾದ ಬಟ್ಟೆಯಿಂದ ಒರೆಸಿ ನೋಡಿ, ಮುಖ ಅನ್ನೋದು ಎಷ್ಟು ಕಾಂತಿಯುತವಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಗ್ಲೋ ಅನ್ನೋದು ಬಂದಿರುತ್ತೆ. ಅಷ್ಟು ಚೆನ್ನಾಗಿ ಈ ಒಂದು ರೆಮಿಡಿ ಅನ್ನೋದು ವರ್ಕ್ ಆಗುತ್ತೆ. ಬಿಸಿಲಿನಿಂದ ಯಾರ ಮುಖ ಎಲ್ಲ ಟ್ಯಾನ್ ಆಗಿದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಕೆಲವರಿಗೆ ಐಬ್ರೋ ತುಂಬಾ ತೆಳುವಾಗಿರುತ್ತೆ, ತುಂಬ ಮಂದವಾಗಿ ಬೆಳಿಬೇಕು ಅಂತೆಲ್ಲ ಹೇಳಿ ಆಸೆ ಇರುತ್ತೆ. ಆ ಥರ ಆಸೆ ಇರೋರು ನೈಸರ್ಗಿಕವಾಗಿ ಉಬ್ಬು ಅನ್ನೋದು ಕಪ್ಪಾಗಬೇಕು ಅಂದರೆ ಸ್ವಲ್ಪ ಹರಳೆಣ್ಣೆನ ತೊಗೊಂಡು ಈ ರೀತಿ ಹುಬ್ಬಿನ ಮೇಲೆ ಹಚ್ಚಿ ಮಸಾಜನ್ನು ಮಾಡಿ. ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ಒಂದು ಸಲಹೆಯನ್ನು ಪಾಲಿಸಿದ್ರೆ ನಿಮ್ಮ ಉಬ್ಬು ಅನ್ನೋದು ನೈಸರ್ಗಿಕವಾಗಿ ಕಪ್ಪಾಗೋದಕ್ಕೆ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ. ಇದು ತುಂಬಾ ಒಳ್ಳೆಯ ರಿಸಲ್ಟನ್ನು ಖಂಡಿತ ಕೊಡುತ್ತೆ. ಇನ್ನು ಮುಂದೆ ಉಬ್ಬು ಬೆಳೆಯೋದಕ್ಕೆ ಬೇರೆ ಯಾವ ಔಷಧಿನೂ ಬೇಡ, ಇದೊಂದು ಎಣ್ಣೆ ಇದ್ದರೆ ಸಾಕು ನೋಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಕಣ್ಣಿನ ಕೆಳಗೆ ತುಂಬಾ ಕಪ್ಪಾಗಿದೆ, ಡಾರ್ಕ್ ಸರ್ಕಲ್ ಇದೆ. ಏನು ಮಾಡಬೇಕು ಅಂತ ಚಿಂತೆ ಮಾಡಬೇಡಿ. ನೋಡಿ, ಕೊಬ್ಬರಿ ಎಣ್ಣೆ ಜೊತೆಗೆ ಚೂರು ಅರಿಶಿಣದ ಪುಡಿನ ಹಾಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಕಣ್ಣಿನ ಕೆಳಭಾಗದಲ್ಲಿ ಕಪ್ಪಾಗಿರುತ್ತಲ್ಲ ಅಲ್ಲಿ ಇದನ್ನು ಹಚ್ಕೋಬೇಕಾಗುತ್ತೆ. ರಾತ್ರಿ ಮಲಗೋದಕ್ಕಿಂತ 15 ನಿಮಿಷಗಳ ಮುಂಚೆ ಇದನ್ನು ಹಚ್ಚಿ ನಿಧಾನಕ್ಕೆ ಮಸಾಜ್ ಮಾಡಿ. ಕಣ್ಣಿನ ಒಳಗಡೆ ಎಲ್ಲ ಹೋಗೋ ಥರ ಮಸಾಜ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಕಣ್ಣಿನ ಕೆಳಗೆ ಇದನ್ನು ಹಚ್ಚಿ ಮಸಾಜನ್ನು ಮಾಡಿ ನಂತರ ನೀರಿನಿಂದ ಕ್ಲೀನಾಗಿ ತೊಳೆದು ಬಿಡಿ. ಈ ರೀತಿ ಮಾಡೋದ್ರಿಂದ ಕಣ್ಣಿನ ಕೆಳಗಿರೋ ಅಂಥ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ನೀವು ಇದನ್ನು 10 ನಿಮಿಷಗಳ ಕಾಲ ಮಸಾಜನ್ನು ಮಾಡಬೇಕಾಗತ್ತೆ. ಕಣ್ಣಿನ ಕೆಳಗಡೆ ಹಚ್ಚಿ ನಿಧಾನಕ್ಕೆ ಮಸಾಜ್ ಮಾಡಬೇಕು. ಸೊ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಕೊಬ್ಬರಿ ಎಣ್ಣೆ ಜೊತೆಗೆ ಈ 3 ಪದಾರ್ಥಗಳನ್ನ ಹಾಕಿ ಬಿಳಿ ಕೂದಲು 10 ನಿಮಿಷದಲ್ಲಿ ಕಪ್ಪಾಗುತ್ತೆ. ಪಕ್ಕಾ ಲೈವ್ ರಿಸಲ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ. ಪರ್ಮನೆಂಟಾಗಿ ಕೂದಲು ಕಪ್ಪಾಗುತ್ತೆ ಕಣ್ರಿ, ಅಷ್ಟು ಒಳ್ಳೆ ರಿಸಲ್ಟ್ ಇದು ಕೊಡುತ್ತೆ. ಮೊದಲನೇದಾಗಿ ನಾನಿಲ್ಲಿ ಈರುಳ್ಳಿ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆ 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇದ್ರ ಜೊತೆಗೆ 4ರಿಂದ 5 ಕಡ್ಡಿ ಕರಿಬೇವನ್ನು ತೊಗೊಂಡು ನೋಡಿ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ಆಗೋಷ್ಟು ಲವಂಗವನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆ, ಕರಿಬೇವಿನ ಸೊಪ್ಪು ಜೊತೆಗೆ ಲವಂಗ ಇಷ್ಟನ್ನು ಹಾಕಿದ್ಮೇಲೆ ಈಗ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಇದನ್ನು ಬಿಸಿ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಮೊದಲು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಹುರ್ಕೊಳ್ತಾ ಬರಬೇಕು. ಇದನ್ನು ಉರಿತಾ ನೋಡಿ ಬಣ್ಣ ಅನ್ನೋದು ಬದಲಾಗ್ತಾ ಬರುತ್ತೆ. ಮೊದಲು ಲೈಟ್ ಶೇಡ್ ಬರುತ್ತೆ, ಅಂದರೆ ನೋಡಿ ಈ ಥರ ಕ್ರಿಸ್ಪಿ ಆಗೋದಕ್ಕೆ ಶುರು ಆಗುತ್ತೆ. ನಂತರ ನೋಡಿ ಈ ಥರ ಹೊಗೆ ಬರೋದಕ್ಕೆ ಶುರು ಆಯಿತು ಅಂದಾಗ ಲೋ ಫ್ಲೇಮ್ ಮಾಡ್ಕೊಂಬಿಡಿ, ಸಣ್ಣ ಉರಿ ಮಾಡಿಕೊಂಡು ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ. ಆದಷ್ಟು ನೀವು ದಪ್ಪ ತಳ ಇರೋವಂಥ ಒಂದು ಪ್ಯಾನನ್ನು ತೊಗೊಳ್ಳಿ, ಪಾತ್ರೆನ ತೊಗೊಳ್ಳಿ. ಇಲ್ಲ ಅಂತಂದರೆ ನೀವು ಕಬ್ಬಿಣದ ಬಾಣಲೆಯನ್ನು ತೊಗೊಂಡ್ರು ಕೂಡ ತುಂಬಾ ಒಳ್ಳೆಯದು. ಈ ಅಲ್ಯೂಮಿನಿಯಂ ಪಾತ್ರೆ ಬರುತ್ತಲ್ಲ ಅದೆಲ್ಲ ಬೇಡ, ಆದಷ್ಟು ಕಬ್ಬಿಣದಿದ್ದರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ. ಈಗ ಇದನ್ನು ಸಣ್ಣ ಉರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊದಲು ಈರುಳ್ಳಿ ಉರಿತಾ ಈ ಥರ ಗೋಲ್ಡನ್ ಬಣ್ಣಕ್ಕೆ ಬರೋದಕ್ಕೆ ಶುರು ಆಗುತ್ತೆ. ನಂತರ ಫುಲ್ಲು ಬ್ರೌನ್ ಆಗಿಬಿಡುತ್ತೆ, ಈ ಥರ ಕಪ್ಪಾಗಿಬಿಡುತ್ತೆ, ಬ್ರೌನ್ ಆಗಿ ಕಪ್ಪಾಗುತ್ತೆ. ಈಗ ಸ್ಟವನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಲವಂಗ, ಈರುಳ್ಳಿ ಅದ್ರ ಜೊತೆಗೆ ಕರಿಬೇವು ಕೂದಲಿಗೆ ತುಂಬಾ ಒಳ್ಳೆಯದು. ನಾವು ಹೊರಗಡೆಯಿಂದ ಎಲ್ಲ ಹೆರ್ಡೈನೆಲ್ಲ ತಂದು ಬಳಸೋದ್ರಿಂದ ಡಾಕ್ಟರ್ಸೇ ಹೇಳ್ತಾರೆ ಕಣ್ಣಿಗೆ ತುಂಬಾ ಹಾನಿಕಾರಕ, ದೇಹಕ್ಕೂ ಕೂಡ ಒಳ್ಳೆಯದಲ್ಲ. ಇದು ನಮ್ಮ ದೇಹವನ್ನು ಸೇರುತ್ತೆ, ಕೆಮಿಕಲ್ ಅನ್ನೋದು ದೇಹವನ್ನು ಸೇರುತ್ತೆ. ಅದ್ರ ಬದಲಿಗೆ ನೈಸರ್ಗಿಕವಾಗಿ ಈ ರೀತಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸಿ ಹೇರ್ ಡೈಯನ್ನು ಸಿದ್ಧ
ಮಾಡ್ಕೋಬೋದು. ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ ನೋಡ್ರಿ. ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಈಗ ಹುರ್ಕೊಂಡಿರೋಂಥ ಈ ಪದಾರ್ಥಗಳನ್ನ ನಾನು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಜಾರ್ಗೆ ಹಾಕ್ಕೊಂಡು ನೋಡಿ ಯಾವ ಥರ ಇದನ್ನು ಹುರ್ಕೊಂಡಿದ್ದೀನಿ. ಈ ಥರ ಫುಲ್ಲು ಕಪ್ಪಾಗಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಈಗ ಇದನ್ನು ಫುಲ್ಲು ನುಣ್ಣಗೆ ರುಬ್ಕೋಬೇಕಾಗತ್ತೆ, ಫುಲ್ಲು ಫೈನ್ ಪೌಡರ್ನ ಮಾಡ್ಕೋಬೇಕು. ಸೊ ಈಗ ಇದನ್ನು ನಾನು ರುಬ್ಕೊಂಡಿದ್ದೀನಿ ನೋಡಿ, ಈ ಥರ ಪುಡಿ ಅನ್ನೋದು ಸಿದ್ಧ ಆಗಿದೆ. ರುಬ್ಕೊಂಡಿರುವಂಥ ಈ ಒಂದು ಪುಡಿಯನ್ನು ಈಗ ಬಾಣಲೆಗೆ, ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆನೇ ತೊಗೋಬೇಕು. ಸೊ ಈಗ ಬಾಣಲೆಗೆ ಈ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಈಗ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವ ಕೊಬ್ಬರಿ ಎಣ್ಣೆ ಬಳಸ್ತೀರಾ ಅದೇ ಕಂಪ್ನಿ ಕೊಬ್ಬರಿ ಎಣ್ಣೆನೇ ಹಾಕ್ಕೊಳ್ಳಿ, ಅಥವಾ ಮನೆಯಲ್ಲೇ ನೀವು ಕೊಕೊನಟ್ ಆಯಿಲ್ನ ಮಾಡ್ಕೊಳ್ತೀರಾ ಅದೇ ಎಣ್ಣೆ ಆದರೂ ಕೂಡ ಹಾಕ್ಕೋಬೋದು. ಚೆನ್ನಾಗಿರೋ ಕ್ವಾಲಿಟಿದು ಬಳಸಿ ಅಷ್ಟೇ. ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ಅದ್ರ ಜೊತೆಗೆ ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹರಳೆಣ್ಣೆ ಕೂಡ ಅಷ್ಟೇ ಕೂದಲು ಕಪ್ಪಾಗೋದಕ್ಕೆ ತುಂಬಾ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು, ಮನೆಮದ್ದು ಅಂತಲೇ ಹೇಳ್ಬೋದು. ನಿಮ್ಗೆ ಹರಳೆಣ್ಣೆ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಎಳ್ಳೆಣ್ಣೆ ಹಾಕ್ಕೋಬಹುದು, ಅಥವಾ ಸಾಸಿವೆ ಎಣ್ಣೆ ಬೇಕಿದ್ರೂ ಹಾಕ್ಕೊಳ್ಬಹುದು. ಎಳ್ಳೆಣ್ಣೆ ಹಾಕಿದ್ರೂ ಕೂಡ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ಸೊ ಕೊಬ್ಬರಿ ಎಣ್ಣೆ ಜೊತೆಗೆ ಹರಳೆಣ್ಣೆ ಇಷ್ಟನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟು ಇದನ್ನು ಸಣ್ಣ ಉರಿನಲ್ಲಿ ಬಿಸಿ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಇದು ಬಿಸಿ ಆಗ್ತಾ ನೋಡಿ ಪುಡಿನಲ್ಲಿರೋ ಸತ್ವ ಎಲ್ಲ ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಬರುತ್ತೆ. 5ರಿಂದ 10 ನಿಮಿಷಗಳ ಕಾಲ ಸಣ್ಣ ಉರಿನಲ್ಲೇ ನಾವು ಇದನ್ನು ಬಿಸಿ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸೊ ನೋಡಿ ಬಿಸಿ ಆಗ್ತಾ ಹೀಗೆ ಸ್ವಲ್ಪ ಹೊಗೆಯನ್ನು ಜಾಸ್ತಿ ಬರೋಕ್ಕೆ ಶುರು ಆಗುತ್ತೆ. ಈಗ ಸ್ಟವನ್ನು ಆಫ್ ಮಾಡ್ಕೊಂಡು ಬಿಡೋಣ. ಈಗ ಒಂದೊಳ್ಳೆ ಹೇರ್ ಡೈ ಅನ್ನೋದು ಸಿದ್ಧ ಆಗಿದೆ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಅಂಥೇಳಿ ಬಿಡಬೇಕು. ಸೊ ಆರೋದಕ್ಕೆ ಅಂಥೇಳಿ ಫುಲ್ಲು ಕಂಪ್ಲೀಟಾಗಿ ಬಿಟ್ಬಿಡೋಣ. ಇದನ್ನು ಬಳಸೋ ವಿಧಾನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮನೆಯಲ್ಲೇ ಸಿದ್ಧ ಮಾಡ್ಕೊಂಡಿರೋಂಥ ಹೇರ್ ಡೈ ಸಿದ್ಧ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ, ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ನೀವು ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈಗ ತಾನೇ ಬಿಳಿ ಕೂದಲು ಬರೋದಕ್ಕೆ ಶುರು ಆಗಿದೆಯಾ, ಅಥವಾ ಆಲ್ರೆಡಿ ತುಂಬ ಬಿಳಿ ಕೂದಲಿದೆಯಾ, ಚಿಂತೆನೇ ಬೇಡ. ಈ ಥರ ಬೇಬಿ ಹೇರ್ಸ್ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಕೂದಲಿರುತ್ತಲ್ಲ ಅಲ್ಲೆಲ್ಲ ಬಿಳಿ ಕೂದಲು ಬಂದುಬಿಟ್ಟಿರುತ್ತೆ. ಜಡೆ ಯಾವುದಾದ್ರು ಹೇರ್ ಸ್ಟೈಲ್ ಮಾಡಿದಾಗ ಹೀಗೆ ಬಿಳಿ ಬಿಳಿ ಕೂದಲು ಕಾಣಿಸ್ತಾ ಇರುತ್ತೆ ಅಂತಂದರೆ ನೀವು ಈ ಹೇರ್ ಡೈಯನ್ನು ಬಳಸಿ ನೋಡ್ರಿ, ಗೊತ್ತಾಗೋದೇ ಇಲ್ಲ ಬಿಳಿ ಕೂದಲಿದೆ ಅಂಥೇಳಿ. ಮತ್ತು ನೈಸರ್ಗಿಕವಾಗಿ ಇದು ಕಪ್ಪಾಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೂದಲು ಅನ್ನೋದು. ನೋಡಿ ಇಲ್ಲೆಲ್ಲ ಬಿಳಿ ಕೂದಲಿದೆ. ನಾನು ಈಗಾಗಲೇ ಸಿದ್ಧ ಮಾಡ್ಕೊಂಡಿರೋ ಹೇರ್ ಡೈ ಅನ್ನೋದು ಆರಿದೆ ನೋಡಿ. ಈ ಹೇರ್ ಡೈಯನ್ನು ತೊಗೊಂಡು ಜಸ್ಟ್ ಬಿಳಿ ಕೂದಲು ಎಲ್ಲಿದೆ ನೋಡಿ ಆ ಜಾಗದಲ್ಲಿ ಇದನ್ನು ಹಾಗೆ ಹಚ್ಚಬೇಕಾಗತ್ತೆ. ಅಂದರೆ ನೀವು ತಲೆ ಸ್ನಾನ ಮಾಡಿರಬೇಕು, ಸೊ ಕೂದಲು ಡ್ರೈ ಇರಬೇಕು, ಒಣಗಿರಬೇಕು. ಎಣ್ಣೆ ಹಚ್ಚಿದ್ದೀರಾ ಆ ಟೈಮಲ್ಲಿ ಈ ಹೇರ್ ಡೈಯನ್ನು ಹಚ್ಚೋದಲ್ಲ. ತಲೆ ಸ್ನಾನ ಮಾಡಿದ ನೆಕ್ಸ್ಟ್ ಡೇ ಬೇಕಿದ್ರೆ ನೀವು ಈ ಒಂದು ಹೇರ್ ಡೈಯನ್ನು ಸಿದ್ಧ ಮಾಡ್ಕೊಂಡಿರ್ತೀರಲ್ಲ, ಇದನ್ನು ಸುಮಾರು ದಿನಗಳವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು. ಯಾವ ಥರ ಅಂತ ಕೂಡ ಶೇರ್ ಮಾಡ್ತೀನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿ ಈ ಹೇರ್ ಡೈಯನ್ನು ಸಿದ್ಧ ಮಾಡ್ಕೊಂಡಿದ್ದೀವಲ್ಲ, ಕಂಪ್ಲೀಟಾಗಿ ಕೂದಲು ಎಲ್ಲಿ ಬಿಳಿ ಕೂದಲು ಹೆಚ್ಚಾಗಿದೆ ಅಥವಾ ತಲೆ ತುಂಬ ಬಿಳಿ ಕೂದಲು ಬಂದಿದೆ ಅಂದರೆ ಈ ಹೇರ್ ಡೈಯನ್ನು ಜಸ್ಟ್ ಹಚ್ಬಿಟ್ಟು ಇಡೀ ರಾತ್ರಿ ಹಾಗೇ ಇದನ್ನು ಬಿಡಬೇಕಾಗುತ್ತೆ. ಒಂದು ದಿನ ರಾತ್ರಿ ಹಾಗೇ ಬಿಡಬೇಕು. ನೆಕ್ಸ್ಟ್ ದಿನ ಬೆಳಗ್ಗೆ ನೀವು ಬಳಸೋವಂಥ ರೆಗ್ಯುಲರಾಗಿ ಯಾವ ಶಾಂಪು ಬಳಸ್ತೀರಾ ಅದನ್ನು ಬಳಸಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಇದರಿಂದ ಕೂದಲು ಅನ್ನೋ ನೈಸರ್ಗಿಕವಾಗಿ ಕಪ್ಪಾಗುತ್ತೆ. ವಾರಕ್ಕೊಂದು ದಿನ ಆದರೂ ನೀವು ಈ ಹೇರ್ ಡೈಯನ್ನು ಬಳಸಿ ನೋಡಿ, ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ. ಈಗಾಗಲೇ ಸಿದ್ಧ ಮಾಡ್ಕೊಂಡಿದ್ವಲ್ಲ ಆ ಹೇರ್ ಡೈಯನ್ನು ಯಾವ ಥರ ಸ್ಟೋರ್ ಮಾಡೋದು ಅಂದರೆ ನೋಡಿ, ಶುದ್ಧವಾಗಿರೋ ಒಂದು ಬಟ್ಟೆನ ಹಾಕಿ ಅದರಲ್ಲಿ ಹೇರ್ ಡೈಯನ್ನು ಹಾಕಿ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಹೇರ್ ಡೈನಲ್ಲಿರೋ ಅಂಶ ಎಲ್ಲ ಬಂದಿರುತ್ತೆ. ಇದನ್ನು ಒಂದು ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬಹುದು, ವರ್ಷಾನುಗಟ್ಟಲೆ ಇದನ್ನು ಬಳಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ಯಾಕೆ ತಡ ಶ್ರೀಮತಿಯರೇ, ಈಗಲೇ ವಿಡಿಯೋಗೆ ಲೈಕ್ ಕೊಟ್ಟು ಬೇರೆ ಎಲ್ಲ ಶ್ರೀಮತಿಯರಿಗೂ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಟಿಪ್ಸ್ಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಆಲ್, ಧನ್ಯವಾದಗಳು.